ನಮಸ್ತೆ ಎಲ್ಲ VLEsಗೆ. ಎಲ್ಲರಿಗೂ ನಮಸ್ತೆ. ಇವತ್ತು ನಾವು ಸಿಬಿಲ್ ಅನ್ನೋ ಒಂದು ಸರ್ವಿಸ್ ಬಗ್ಗೆ ಈ ಒಂದು ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಮೊದಲು ಆಲ್ರೆಡಿ ಡಿಜಿಟಲ್ ಸೇವ್ ಪೋರ್ಟಲಲ್ಲಿ ಸಿಬಿಲ್ ಸರ್ವಿಸನ್ನು ಯೂಸ್ ಮಾಡಿದ್ದೀರಾ. ಕೆಲವೊಬ್ರು ಅದರಲ್ಲಿ ಸ್ವಲ್ಪ ಡಿಫಿಕಲ್ಟೀಸ್ ಇತ್ತು, ಫೇಸ್ ಮಾಡಿದ್ದೀರಾ. ಬಟ್ ಇವಾಗ ಹೊಸ ಸಿಬಿಲ್ ಪೋರ್ಟಲ್ ಅನ್ನೋದು CSC ಅವ್ರು ತಂದಿದ್ದಾರೆ. ತುಂಬ ಚೆನ್ನಾಗಿದೆ, ವೆರಿ ಸಿಂಪಲ್ ಇದೆ, ತುಂಬ ಚೆನ್ನಾಗಿದೆ. ಸೊ ಅದ್ರ ಬಗ್ಗೆ ಇವತ್ತು ನಾವು ಮಾಹಿತಿ ನೋಡ್ಬೋದು. ಇಲ್ಲಿ ಕಾಣಿಸ್ತಾ ಇದೆ ಸ್ಕ್ರೀನ್ ಅಲ್ಲಿ http://bureau.csc ಅಂತೇಳಿ ಈ ಒಂದು ವೆಬ್ ಅಡ್ರೆಸ್ಗೆ ನೀವು bureau.csccloud.in ಗೆ ನೀವೇನಾದ್ರೂ ವಿಸಿಟ್ ಮಾಡಿದ್ರೆ ಈ ತರ ಹೋಮ್ ಪೇಜ್ ಅಲ್ಲೇ ಡೈರೆಕ್ಟ್ ಲಾಗಿನ್ ವಿತ್ ಡಿಜಿಟಲ್ ಸೇವಾ ಕನೆಕ್ಟ್ ಅಂತ ಬರುತ್ತೆ. ಸೊ ಇಲ್ಲಿ ನಾವು ಲಾಗಿನ್ ವಿತ್ ಡಿಜಿಟಲ್ ಸೇವಾ ಕನೆಕ್ಟ್ ಅನ್ನೋ ಒಂದು ಸೆಲೆಕ್ಟ್ ಮಾಡ್ಕೊಂಡ್ರೆ ಆಬ್ವಿಯಸ್ಲಿ ನಮ್ಮ ಒಂದು CSC ID ಮತ್ತು ಪಾಸ್ವರ್ಡ್ ಮುಖಾಂತರ ಲಾಗಿನ್ ಆಗ್ಲಿಕ್ಕೆ ಕೇಳುತ್ತೆ. ಸೊ ಒನ್ಸ್ ನೀವು CSC ಯೂಸರ್ ಮೇಲೆ ಲಾಗಿನ್ ಆದರೆ ಈ ಥರ ಡ್ಯಾಶ್ಬೋರ್ಡ್ ತೋರಿಸುತ್ತೆ. ಇಲ್ಲಿ ನೀವು ಟೋಟಲ್ ಎಷ್ಟು ಅಪ್ಲಿಕೇಶನ್ ಹಾಕಿದ್ದೀರಾ, ಎಷ್ಟು ಜನರೇಟ್ ಆಗಿದ್ದಾವೆ, ಎಷ್ಟು ನೋ ಹಿಟ್ ಕೇಸ್. ಅಂದರೆ ನೀವು ಹಳೆಯ ಅಪ್ಲಿಕೇಶನ್ನಲ್ಲಿ ಲಾಸ್ಟ್ ಟೈಮ್ ನೀವು ಹೆಂಗೆ ಫೇಸ್ ಮಾಡ್ತಿದ್ದೀರ ಅಂದರೆ ಪ್ರಾಬ್ಲಮ್ಮು, ಯಾರ್ದಾದ್ರೂ ಫೈನಾನ್ಷಿಯಲ್ ಲೋನ್ಸು ಪ್ರೀವಿಯಸ್ ಅವ್ರದ್ದೇನು ಲೋನ್ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಏನು ಇಲ್ಲಪ್ಪ ಅಂತಂದರೆ ಅವ್ರು ಯಾವುದೇ ರೀತಿ ಸಿಬಿಲ್ ಪಾಸಿಟಿವ್ ಅಥವಾ ನೆಗೆಟಿವ್ ಎರಡೂ ಇರಲ್ಲ. ಅವ್ರು ಏನು ಒಂದು ಲೋನೇ ತಗೊಂಡಿಲ್ಲ ಅಥವಾ ಯಾವುದೋ ಆ ಥರ ಹಿಸ್ಟ್ರಿನೇ ಇಲ್ಲ ಅಂತಂದರೆ, ಸೊ ಅಂಥವ್ರದ್ದು ಸಿಬಿಲ್ ಚೆಕ್ ಮಾಡಕ್ಕೆ ಬಂದರೆ ಏನಾಗ್ತಿತ್ತು, ಫಸ್ಟ್ ಪೇಮೆಂಟ್ ಕಟ್ ಆದ್ಮೇಲೆ ಆಮೇಲೆ ನೋ ಹಿಟ್ ಕೇಸ್ ಅಂತ ಬರ್ತಾ ಇತ್ತು. ಸೊ ನಿಮಗೂ ತೊಂದರೆ ಆಗ್ತಿತ್ತು ಗ್ರಾಹಕರ ಜೊತೆ. ಇವಾಗ ಏನು ಮಾಡಿದ್ದಾರೆ ಈ ಹೊಸ ಇದರಲ್ಲಿ, ಆ ಥರ ಏನಾದರೂ ನೋ ಹಿಟ್ ಕೇಸ್ ಅಂತಿದ್ರೆ ಅಂದರೆ ಅವ್ರಿಗೆ ಯಾವುದೇ ರೀತಿ ಲೋನ್ಸು ಇದ್ರದ್ದು ಯಾವುದೇ ಒಂದು ಹಳೆ ಹಿಸ್ಟ್ರಿ ಇಲ್ಲಪ್ಪ ಅಂತಂದರೆ ಅವ್ರದ್ದು ಸಿಬಿಲ್ ಅನ್ನೋ ಸ್ಕೋರೇ ಬರಲ್ಲ. ಸೊ ಅವ್ರದ್ದು ನೋ ಹಿಟ್ ಕೇಸ್ ಅಂತ ಬರುತ್ತೆ. ಅಂಥವ್ರದ್ದು ನಿಮಗೆ ಅಮೌಂಟ್ ಕಟ್ ಆಗ್ಲಿಕ್ಕೆ ಮುಂಚೆನೆ ನೋ ಹಿಟ್ ಅಂತ ತೋರಿಸ್ಬಿಟ್ಟಿರುತ್ತೆ. ಸೊ ಇಲ್ಲಿ ನಿಮ್ಗೆ ಓವರ್ ಆಲ್ ರಿಪೋರ್ಟ್, ನೀವು ಟೋಟಲ್ ಎಷ್ಟು ಗ್ರಾಹಕರದು ಸಿಬಿಲ್ ಜನರೇಟ್ ಮಾಡಿರ್ತೀರಲ್ಲ ಅದು ಆವರೇಜ್ ರಿಪೋರ್ಟ್ ಇಲ್ಲಿ ತೋರಿಸುತ್ತೆ. ಅದರಲ್ಲಿ ನೋ ಹಿಟ್ ಕೇಸ್ ಎಷ್ಟು ಬಂದಿದೆ, ಫೈನಲ್ ರಿಪೋರ್ಟ್ ಜನರೇಟ್ ಎಷ್ಟಾಗಿದೆ, ಆ ಥರ ತೋರಿಸುತ್ತೆ. ಸೊ ಇಲ್ಲಿ ನಮಗೆ ಲೆಫ್ಟ್ ಸೈಡ್ ನೋಡ್ಬೋದು ಇಂಡಿವಿಜುವಲ್ ಕಮರ್ಷಿಯಲ್ ಅಂತಿದೆ. ಕಂಪ್ನೀಸ್ದು ಕಮರ್ಷಿಯಲ್ ಪ್ಯಾನ್ ಕಾರ್ಡ್ಸ್ ಏನಿರುತ್ತಲ್ವಾ ಅದರದ್ದು ಸಿಬಿಲ್ ರಿಪೋರ್ಟ್ ನೋಡ್ಬೇಕಂದ್ರೆ ಇಲ್ಲಿ ಕಮರ್ಷಿಯಲ್ ಆಪ್ಷನ್ ಇರುತ್ತೆ. ಜನರಲಿ ಇಂಡಿವಿಜುವಲ್ ಕಸ್ಟಮರ್ದು ನೀವು ನೋಡ್ಬೇಕಂದ್ರೆ ಇಂಡಿವಿಜುವಲ್ ಪ್ಯಾನ್ ಕಾರ್ಡ್ ಮೇಲೆ ಸೊ ಇಂಡಿವಿಜುವಲ್ ರಿಪೋರ್ಟ್ ಅಂತ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡ್ಬೋದು ಫಸ್ಟ್ ಗ್ರಾಹಕರದ್ದು ಯಾರಿದ್ದೆ ನೀವು ಕಸ್ಟಮರ್ದು ನೋಡ್ತಾ ಇದ್ದೀರಾ ರಿಪೋರ್ಟ್ ಚೆಕ್ ಮಾಡ್ಬೇಕಂತ ಅವ್ರೊಂದು ಮೊಬೈಲ್ ನಂಬರ್ ಹಾಕ್ಬಿಟ್ಟು ಇಲ್ಲಿ ಸೆಂಡ್ OTP ಅಂತ ಕೊಡ್ಬೇಕಾಗುತ್ತೆ. ಸೊ ಮೊಬೈಲ್ ನಂಬರ್ ಹಾಕಿ ಸೆಂಡ್ ಅಂತ OTP ಕೊಟ್ಟ ತಕ್ಷಣ OTP ಬರುತ್ತೆ. ಇಲ್ಲಿ ಅವರು OTP ಎಂಟ್ರಿ ಮಾಡಿ ವೆರಿಫೈ ಮಾಡಬೇಕಾಗುತ್ತೆ. ಸೊ ಒನ್ಸ್ ಇಮಿಡಿಯೇಟ್ ನೀವು ಅಲ್ಲಿ OTP ವೆರಿಫೈ ಮಾಡಿದ ತಕ್ಷಣನೇ ನೆಕ್ಸ್ಟ್ ಈ ತರ ಅವ್ರ ಪರ್ಸನಲ್ ಇನ್ಫಾರ್ಮೇಶನ್ ಅನ್ನೋದು ತಗೊಳುತ್ತೆ. ಇಲ್ಲಿ ಹೆಸರು, ಅವ್ರ ಲಾಸ್ಟ್ ನೇಮು, ಇವ್ರು ಫಸ್ಟ್ ಟೈಮ್ ನೀವು ಮಾಡ್ತಾ ಇದ್ದೀರಪ್ಪ ಅಂತಂದ್ರೆ ಅವ್ರ ಒಂದು ಹೆಸರು ಆಗಿರ್ಬೋದು, ಲಾಸ್ಟ್ ನೇಮ್ ಆಗಿರ್ಬೋದು ನೀವು ಟೈಪ್ ಮಾಡಬೇಕಾಗತ್ತೆ. ಅವ್ರು ಆಲ್ರೆಡಿ ಮೊದಲು ಮಾಡಿದ್ರೆ ಆಟೋಮೆಟಿಕ್ ಇಲ್ಲಿ ತಗೊಂಡ್ರೆ ಡೈರೆಕ್ಟ್ ಆಗಿ ಅವ್ರ ಹೆಸರು ಪ್ರೀಫಿಲ್ ಆಗಿರುತ್ತೆ. ಸೊ ಎಲ್ಲೆಲ್ಲಿ ಇನ್ನು ಅವ್ರದ್ದು ಈ ಒಂದು ಇನ್ಫಾರ್ಮೇಶನ್ ಫಿಲ್ ಆಗಿಲ್ಲ ಅಲ್ಲಿ ನೀವು ಫಿಲ್ ಮಾಡ್ಬೇಕು. ಇಲ್ಲಿ ಜೆಂಡರ್ ಇದೆ, ಇಲ್ಲಿ ಬ್ಲ್ಯಾಂಕ್ ಇದೆ ಅಲ್ವಾ, ಇಲ್ಲಿ ಜೆಂಡರ್ ಫಿಲ್ ಮಾಡ್ತೀರಾ. ಮೊಬೈಲ್ ಇಮೇಲ್ ಇಲ್ಲಿ ಬ್ಲ್ಯಾಂಕ್ ಇದ್ರೆ ನೀವು ಅವ್ರ ಮೊಬೈಲ್ ನಂಬರ್ ಇಮೇಲ್ ಐಡಿ ಹಾಕ್ತೀರಾ, ಅಥವಾ ಆಲ್ರೆಡಿ ಅದು ಆಟೋ ಫೆಚ್ ಆಗಿದ್ರೆ ಅದನ್ನ ಆಸ್ ಇಟ್ ಈಸ್ ಹಂಗೆ ಬಿಡಿ. ಆಮೇಲೆ ಇಲ್ಲಿ ಪ್ಯಾನ್ ಕಾರ್ಡ್ ನಂಬರ್ ಏನಿದೆ ಡಾಟ್ ಇದೆ ಅಲ್ವಾ, ಇಲ್ಲಿ ವ್ಯೂ ಅಂತ ನೋಡಿದ್ರೆ ಅವ್ರ ನಂಬರ್ ತೋರಿಸುತ್ತೆ, ಕರೆಕ್ಟ್ ಇದೆಲ್ಲ ಚೆಕ್ ಮಾಡ್ಕೋಬಹುದು. ಆಧಾರ್ ನಂಬರ್ನ ವ್ಯೂ ಮಾಡಿದ್ರೆ ಆಧಾರ್ ನಂಬರ್ ತೋರಿಸುತ್ತೆ. ಫೈನಲಿ ಎಲ್ಲ ಆದ್ಮೇಲೆ ಇಲ್ಲ ಅಗ್ರಿ ಅಂತ ಕೊಟ್ಟು ಸಬ್ಮಿಟ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಮಾಡಿದ ತಕ್ಷಣವೇ ನೆಕ್ಸ್ಟ್ ಏನ್ ಮಾಡುತ್ತೆ, ಇಲ್ಲಿ ಚೆಕ್ ಈ ತರ ಇನ್ಫಾರ್ಮೇಶನ್ ತೋರಿಸುತ್ತೆ. ಇಲ್ಲಿ ಚೆಕ್ ಸಿಬಿಲ್ ಅಂತ ಸೆಲೆಕ್ಟ್ ಮಾಡಬೇಕು. ಚೆಕ್ ಸಿಬಿಲ್ ಅಂತ ಕ್ಲಿಕ್ ಮಾಡಿದ ತಕ್ಷಣವೇ ಅವ್ರದ್ದೇನಾದ್ರೂ ನೋ ಹಿಟ್ ಕೇಸ್ ಇದ್ರೆ ಮೊದಲೇ ನೋ ಹಿಟ್ ಅಂತ ತೋರಿಸ್ಬಿಟ್ಟಿರುತ್ತೆ. ಸೊ ಅಲ್ಲಿ ನೆಕ್ಸ್ಟ್ ಇನ್ ಪೇಮೆಂಟ್ ಮಾಡಕ್ ಅವಕಾಶ ಇರಲ್ಲ, ಅವ್ರದ್ದು ಯಾವುದೇ ರೀತಿ ಸಿಬಿಲ್ ಹಿಸ್ಟ್ರಿ ಇರಲ್ಲ ಅಂತ ಅರ್ಥ. ಒಂದ್ ವೇಳೆ ಅವ್ರದ್ದು ಸಿಬಿಲ್ ಜನರೇಟ್ ಆಗುತ್ತಪ್ಪ ಅಂತಂದ್ರೆ ಈ ತರ ನೆಕ್ಸ್ಟ್ ಪೇಮೆಂಟ್ ಆಪ್ಷನ್ ತೋರಿಸುತ್ತೆ, ಪೇ ನೌ ಅಂತೇಳಿ. ಸೊ ಇಲ್ಲಿ ನೀವು ಪೇ ನೌ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಫೈನಲಿ ಪೇಮೆಂಟ್ ಸೆಲೆಕ್ಟ್ ಮಾಡಿದ ತಕ್ಷಣ ಈ ತರ CSC ವ್ಯಾಲೆಟ್ಗೆ ಹೋಗುತ್ತೆ. ಇಲ್ಲಿ ನೋಡ್ಬೋದು ನೀವು 200 ರೂಪೀಸ್ ನೀವು ಕಸ್ಟಮರ್ ಹತ್ರ ಇಸ್ಕೊಂತೀರಾ. 200 ರೂಪೀಸ್ಗೆ ಇಲ್ಲಿ ಏನಾಗಿದೆ 153.45 ರೂಪೀಸ್ ಅಷ್ಟೇ ನಿಮಗೆ ವ್ಯಾಲೆಟ್ಲಿಂದ ಡಿಡಕ್ಟ್ ಆಗುತ್ತೆ. ರಿಮೈನಿಂಗ್ ಏನಿದೆ ಅಲ್ವಾ 47 ರೂಪೀಸ್ ಅನ್ನೋದು VLE ಕಮಿಷನ್ ಆಗಿರುತ್ತೆ. ಸೊ ಇಲ್ಲಿ ಪೇಮೆಂಟ್ ಮಾಡಿದ ತಕ್ಷಣನೇ ಆ ಕಸ್ಟಮರ್ದು ಸಿಬಿಲ್ ರಿಪೋರ್ಟ್ ಅನ್ನೋದು PDF ಅಲ್ಲಿ ಡೌನ್ಲೋಡ್ ಆಗುತ್ತೆ.
ಒನ್ಸ್ ಪೇಮೆಂಟ್ ನೀವು ಪಾಸ್ವರ್ಡ್ ಹಾಕಿ ವ್ಯಾಲೆಟ್ ಪಿನ್ ಹಾಕಿ ಪೇ ಮಾಡಿದ ನಂತರ ಸಕ್ಸಸ್ ಆಗಿದ ನಂತರ ಪೇಮೆಂಟ್ ಈ ತರ ಮತ್ತೆ ರಿಸೀವ್ ಬರುತ್ತೆ. ಇಲ್ಲಿ ಕೆಳಗಡೆ ಆಥೆಂಟಿಕೇಶನ್ ಅಂತಿದೆ, ಈ ಆಥೆಂಟಿಕೇಶನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಒನ್ಸ್ ನೀವು ಆಥೆಂಟಿಕೇಶನ್ ಕ್ಲಿಕ್ ಮಾಡಿದ ತಕ್ಷಣವೇ ಮತ್ತೆ ಯಾವುದೇ ರೀತಿ ಸೆಪರೇಟ್ ಒ ಟಿ ಪಿಸ್ ಅದು ಏನಿರಲ್ಲ. ಸ್ಟಾರ್ಟಿಂಗ್ ಆಲ್ರೆಡಿ ಕಸ್ಟಮರ್ ಒ ಟಿ ಪಿ ಹಾಕಿರ್ತೀರಾ. ಸೊ ಡೈರೆಕ್ಟ್ ಈ ತರ ಡೌನ್ಲೋಡ್ ರಿಪೋರ್ಟ್ ಅನ್ನೋ ಒಂದು ಆಪ್ಷನ್ ಶೋ ಆಗುತ್ತೆ. ಸೊ ಇಲ್ಲಿ ಡೌನ್ಲೋಡ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣವೇ ಒಂದು PDF ಫೈಲ್ ಅನ್ನೋದು ಡೌನ್ಲೋಡ್ ಆಗುತ್ತೆ. ಒನ್ಸ್ ಡೌನ್ಲೋಡ್ ರಿಪೋರ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ತರ ನೋಡ್ಬೋದು, ಒಂದು PDF ಫೈಲ್ ಅನ್ನೋದು ಡೌನ್ಲೋಡ್ ಆಗಿದೆ. ಅದನ್ನ ನೀವು ಓಪನ್ ಮಾಡಬೇಕಾದ್ರೆ ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ ಏನಿರುತ್ತಪ್ಪ ಅಂತಂದ್ರೆ ಆ ಗ್ರಾಹಕರದು ಪಾನ್ ಕಾರ್ಡ್ ನಂಬರ್ ಇರುತ್ತೆ ಅಲ್ವಾ, ಅದೇ ಆ ಫುಲ್ ನಂಬರ್ನ ಹಾಕ್ಬೇಕು, ಪಾನ್ ಕಾರ್ಡ್ ನಂಬರ್ನ. ಅದೇ ಅವರ ಒಂದು ಈ PDF ಫೈಲ್ ಓಪನ್ ಮಾಡುವಂತಹ ಪಾಸ್ವರ್ಡ್ ಆಗಿರುತ್ತೆ. ಸೊ ಇಲ್ಲಿ ನೋಡ್ಬೋದು, ಈ ತರ ಎಂಟರ್ ಪಾಸ್ವರ್ಡ್ ಅಂತ ಕೇಳುತ್ತೆ. PDF ಓಪನ್ ಮಾಡಬೇಕಾದ್ರೆ ಇಲ್ಲಿ ಗ್ರಾಹಕರದು ಪಾನ್ ಕಾರ್ಡ್ ನಂಬರ್ ಹಾಕಿ ನೀವು ಓಪನ್ ಫೈಲ್ ಅಂತ ಕೊಟ್ರೆ ಓಪನ್ ಆಗುತ್ತೆ. ಅದನ್ನ ಅವ್ರಿಗೆ ನೀವು ಸಾಫ್ಟ್ ಕಾಪಿ ಆದ್ರೂ ಕಳಿಸ್ಬೋದು ಅಥವಾ ಪ್ರಿಂಟ್ ಮಾಡಿ ಆದ್ರೂ ಅವ್ರಿಗೆ ಒಂದು ಸಿಬಿಲ್ ರಿಪೋರ್ಟ್ನ ಕೊಡ್ಬೋದು. ಸೊ ಈ ತರ ಫೈನಲಿ ನೀವು ಆ ಫೈಲ್ ಓಪನ್ ಮಾಡಿದ್ರೆ ಈ ತರ ಸ್ಟಾರ್ಟಿಂಗ್ ಅವರು ಸಿಬಿಲ್ ಎಷ್ಟಿದೆ ಇಲ್ಲಿ ನೋಡ್ಬೋದು. ಒಬ್ರದ್ದು 765 ಇದೆ. ಈ ತರ ಆ ಪರ್ಟಿಕ್ಯುಲರ್ ಗ್ರಾಹಕರದ್ದು ಎಷ್ಟು ಸಿಬಿಲ್ ಇದೆ ಅನ್ನೋದು ರಿಪೋರ್ಟ್ ಡೌನ್ಲೋಡ್ ಆಗುತ್ತೆ. ಈ ಫೈಲ್ ಕಂಪ್ಲೀಟ್ ಆಗಿ ಒಂದು ಕೆಲವೊಂದು ಪೇಜ್ಗಳ ಫೈಲ್ ಬಂದಿರುತ್ತೆ. ಅದರಲ್ಲಿ ನಿಮಗೆ ಅವರ ಒಂದು ಕಂಪ್ಲೀಟ್ ಮಾಹಿತಿ ಸಿಬಿಲ್ ರಿಪೋರ್ಟ್ ಅನ್ನೋದು ಇರುತ್ತೆ. ನೋಡ್ಬೋದು ಈ ಫೈಲ್ ಟೋಟಲ್ 26 ಪೇಜದ್ದು ಒಂದು PDF ಡೌನ್ಲೋಡ್ ಆಗಿದೆ. ಅಂದ್ರೆ ಈ 26 ಪೇಜದ್ದು ರಿಪೋರ್ಟ್ ಇವ್ರದ್ದು ಸಿಬಿಲ್ ರಿಪೋರ್ಟ್ ಅನ್ನೋದಿದೆ. ಸೊ ಇದನ್ನ ನೀವು ಸಾಫ್ಟ್ ಕಾಪಿಯನ್ನ ಆ ಗ್ರಾಹಕರಿಗೆ ಕಳಿಸ್ಬೋದು. ಸೊ 26 ಪೇಜ್ ಅಂತೂ ತಾವು ಪ್ರಿಂಟ್ ತೆಗೆದುಕೊಡೋಕ್ಕಾಗಲ್ಲ ಇದೇ ಕಾಸ್ಟ್ ಅಲ್ಲಿ. ಸೊ 26 ಪೇಜದ್ದು ನೀವು ಸಾಫ್ಟ್ ಕಾಪಿನ ಅವ್ರಿಗೆ PDF ನ ಕಳಿಸ್ಬೋದು, ಅಥವಾ ಅವರ ಇಷ್ಟ, ಅವ್ರು ಪ್ರಿಂಟ್ ತಗೋಬೇಕಂದ್ರೆ ತೆಗೆದುಕೊಡ್ಬೋದು. ಸೊ ಇಷ್ಟು ಸಿಂಪಲ್ ವರ್ಕ್ ಮಾಡಿದ್ರೆ 42 ರೂಪಾಯಿ ಅನ್ನೋದು ಸ್ಪಾಟ್ ಇನ್ಸ್ಟೆಂಟ್ ಕಮಿಷನ್ ಗಳಿಗೆ ಸಿಗ್ತಾ ಇದೆ. ಈ ಒಂದು ಪೋರ್ಟಲ್ನ ಯೂಸ್ ಮಾಡಿಕೊಂಡು ಎಲ್ಲರೂ ಕೂಡ ಈ ಸಿಬಿಲ್ ಸರ್ವಿಸ್ ಅನ್ನ ನಿಮ್ಮ ಒಂದು ಸೆಂಟ್ರಲ್ಲಿ ಸ್ಟಾರ್ಟ್ ಮಾಡ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಎಲ್ಲರಿಗೂ.